GPS ಇರುವಂತಹ ರಣಹದ್ದು ಒಂದು ಸಿಕ್ಕಿದೆ ಅಂತೆ ವಿಜಯಪುರದಲ್ಲಿ. ಮೊನ್ನೆಯಷ್ಟೇ ಕಾರವಾರದಲ್ಲೂ ಒಂದು ಇದೇ ರೀತಿಯಾಗಿ ಪಕ್ಷಿ ಸಿಕ್ಕಾಕೊಂಡಿತ್ತು. ಅದು ಬೇರೆ ರೀತಿಯಲ್ಲಿ ಅರ್ಥೈಸಿದ್ರು. ಟ್ರ್ಯಾಕರ್ GPS ಹೊಂದಿದ್ದ ರಣಹದ್ದು ಈಗ ಪತ್ತೆಯಾಗಿರೋದು ವಿಜಯಪುರ ಜಿಲ್ಲೆ ಚಡಚಣದ ಗೊಟ್ಟಿಯಾಳದ ತೋಟದಲ್ಲಿ ಪತ್ತೆಯಾಗಿದೆ. ಹದ್ದಿರಬೇಕಾ ಅಂತ GPS ಕ್ಯಾಮೆರಾ ಮಾದರಿಯ ವಸ್ತು ಹೊಂದಿದಂತಹ ಹದ್ದುಗಳಿಗೆ ವ್ಯತ್ಯಾಸ ಇದೆ. ರಣಹದ್ದಿನ ಕಾಲಿನಲ್ಲಿ ಗುರುತಿನ ಸಂಖ್ಯೆಯ ಟ್ಯಾಗ್ ಈಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. 112ಗೆ ಕರೆ ಮಾಡಿದ್ದಾರೆ ಸ್ಥಳೀಯರು. ಅದನ್ನು ನೋಡಿ ಸ್ಥಳಕ್ಕೆ ತೆರಳಿ ರಣಹದ್ದನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರೆಲ್ಲ. ಅದು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಅದರ ಕಾಲಲ್ಲಿ ಇರುವಂಥದ್ದನ್ನು ತಗೊಂಡಿದ್ದಾರೆ ಈಗ. ಓಕೆ, ಇದು ರಣಹದ್ದೆ. ಸೊ ಇದಕ್ಕೆ ಕಾಲಲ್ಲಿ GPS ಇಟ್ಟಿದ್ದಾರಂತೆ. ಟ್ರ್ಯಾಕರ್ ಬೇರೆ ಇದೆಯಂತೆ. ಸೊ ಎಲ್ಲಿಂದ ಏನು ನೋಡಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ಬರ್ಡ್ಸ್ಗಳು ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಹೇಗೆ ಹೋಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಅವುಗಳನ್ನು ಬಳಕೆ ಮಾಡ್ತಾ ಇರ್ತಾರೆ. ಬಟ್ ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಭಾರತದಲ್ಲಿ ಈ ರೀತಿಯಾಗಿ GPS ಹೊಂದಿರುವಂಥ ಪಕ್ಷಿಗಳದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಗಮನ ಹರಿಸಿ ಚೆಕ್ ಮಾಡ್ಕೊಳ್ಬೇಕು ಅದು ಎಲ್ಲಿದು ಏನು ಅಂತ. ಎಲ್ಲವೂ ಕೂಡ ಮಾಹಿತಿಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಈಗ ಏನು ಅಪ್ಡೇಟ್ಸ್ ಬರ್ತಾ ಇದೆ, ನಾಗಪುರ ಬಳಿಯ ಮೇಲಘಾಣ ಪ್ರದೇಶದಿಂದ ಬಂದಿದ್ದ ರಣಹದ್ದಂತೆ. GPS ಟ್ರ್ಯಾಕರ್ ಭಾರವಾದ ಕಾರಣ ರಣಹದ್ದು ಬಸವಳದಿದ್ದು. ಮಹಾರಾಷ್ಟ್ರದ ಅರಣ್ಯ ಇಲಾಖೆಯಿಂದ GPS ಅಳವಡಿಕೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಣಹದ್ದುಗಳ ಜೀವನ ಶೈಲಿ, ಪಕ್ಷಿಗಳ ಮಾಹಿತಿಯನ್ನು ಪಡೆಯಲು ಯತ್ನ ಅಂತ ಹೇಳ್ತಾ ಇದ್ದಾರೆ. ರಣಹದ್ದನ್ನು ಸುಪರ್ದಿಗೆ ಪಡೆದಿದ್ದಾರೆ ವಿಜಯಪುರ ಅರಣ್ಯ ಅಧಿಕಾರಿಗಳು. ಸೊ ನಾಗ್ಪುರ ಬಳಿಯ ಮೇಲಘಾಣ ಪ್ರದೇಶದಿಂದ ಈ ಹದ್ದು ಬಂದಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನನ್ನ ಸಹೋದ್ಯೋಗಿ ಈಗ ಪುರುಷೋತ್ತಮ್ ಕುಲಕರ್ಣಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಅರುಣ್, ಪ್ರಮುಖವಾಗಿ ಏನು ಅಂತಂದ್ರೆ ಏಕಾಏಕಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಏನು ಚಡಚಣ ಏನ್ ಬರ್ತದೆ, ಚಡಚಣ ಬಿಕೆ ಹತ್ರ ಗ್ರಾಮದಲ್ಲಿ ಏನೋ ಒಂದು ಈ ರೀತಿ ರಣಹದ್ದು ಒಂದು ಕೆಳಗಡೆ ಬಿದ್ದಿದೆ. ಆ ರಣಹದ್ದನ್ನ ಏನು ಸ್ಥಳೀಯರಲ್ಲಿ ಚೆಕ್ ಮಾಡಿದಾಗ ಅದಕ್ಕೆ ಹಿಂದ್ಗಡೆ ಒಂದೇನು ಅಂದ್ರೆ ಒಂದೇನೋ ಮಷಿನ್ ನ ಕೂಡಿಸಿದ್ದಾರೆ ಅನ್ನೋದು ಅವ್ರಿಗೆ ಕಂಡು ಬಂದಿದೆ. ಆ ಕಾರಣಕ್ಕಾಗಿ ಅದಾದ ನಂತರ ಅವರು ಸ್ಥಳೀಯ ಚಡಚಣ ಪೊಲೀಸರು ಕೂಡ ಮಾಹಿತಿ ನೀಡಿದ್ದಾರೆ. ಆ ಪೊಲೀಸ್ ಠಾಣೆಗೆ ಕೂಡ ಆ ರಣಹದ್ದನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಅದಾದ ನಂತರ ಏನು ಅಂತಂದ್ರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆಸಲಾಗಿತ್ತು. ಅದಾದ ನಂತರ ಅರಣ್ಯ ಇಲಾಖಾಧಿಕಾರಿಗಳು ಅದನ್ನ ಪರಿಶೀಲನೆ ನಡೆಸಿ ಇದಕ್ಕೆ ಒಂದು ಟ್ರ್ಯಾಕರ್ ಕೂಡಿಸಿದ್ದಾರೆ. ಒಂದು GPS ಹಾಗೂ ಕ್ಯಾಮೆರಾ ಮಾದರಿ ವಸ್ತುಗಳನ್ನ ಇದಕ್ಕೆ ಕಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿನ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರ ಬಳಿಯ ಮಲಗಾಣ ಏನ್ ಬರ್ತದೆ ಅಲ್ಲಿಂದ ಈ ಒಂದು ರಣಹದ್ದು ಬಂದಿದೆ ಅನ್ನೋದು ಮಾಹಿತಿ ಪಡೆದಿದ್ದಾರೆ. ಮತ್ತು ಅಲ್ಲಿದ್ದಂತ ಮಹಾರಾಷ್ಟ್ರದ ಪೊಲೀಸರು ಕೂಡ ಸಂಪರ್ಕ ಮಾಡ್ಲಿಕ್ಕೆ ಅರಣ್ಯ ಅಧಿಕಾರಿಗಳು ಸಂಪರ್ಕ ಕೂಡ ಮಾಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಇದನ್ನ ಮರಳಿ ಅಲ್ಲಿ ಕಳಿಸ್ಲಿಕ್ಕೆ ಮತ್ತು ಅದರಿಗೆ ಆರೈಕೆ ಕೂಡ ಮಾಡ್ತಾ ಇದ್ದಾರೆ. ಅದು ಚೇತರಿಸಿಕೊಂಡ ನಂತರ ಅದನ್ನ ಮರಳಿ ಅಲ್ಲಿಗೆ ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೂ ನಿಟ್ಟಿನಲ್ಲಿ ಕೂಡ ಚರ್ಚೆ ಈಗ ಮುಂದುವರೆದಿದೆ. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.